ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್. IPL ನ ಒಂದು ಹೆವಿ ಟ್ರೇಡ್ ಆಯ್ತಲ್ಲ, ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್, ಅದ್ರ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಗುರು. ದ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ ಮುಂಚೆ ಏನು ಬಂದಿತ್ತು ಅಂದ್ರೆ ಅಪ್ಡೇಟ್ 15 ಕೋಟಿ ಟ್ರೇಡ್ ಅಂತೂ ಆಗಿದ್ದಾರೆ. ಈ ಟ್ರೇಡ್ ಅಂತೂ ಒಂಥರ ಸಂಚಲನ ಮೂಡಿಸ್ಬಿಡ್ತು. ಯಾರು ಕೂಡ ನಂಬಕ್ಕೆ ಆಗಲಿಲ್ಲ. 2 ವರ್ಷ ಗೆಲ್ಸ್ತಂತ ಕ್ಯಾಪ್ಟನ್, ಅಂದ್ರೆ 2 ವರ್ಷ ಆಲ್ಮೋಸ್ಟ್ ಫೈನಲ್ಸ್ಗೆ ಬಂದ್ಬಿಟ್ಟು 1 ವರ್ಷ ಗೆಲ್ಸ್ತಂತ ಕ್ಯಾಪ್ಟನ್, ಟೀಮ್ ಜೊತೆ ಚೆನ್ನಾಗಿ ಬಾಂಡ್ ಇಟ್ಕೊಂಡಂತ ಕ್ಯಾಪ್ಟನ್ ಬಿಟ್ಟೋಗ್ತಾನೆ ಸಡನ್ ಆಗಿ ಟೀಮ್ ಅಂತಂದ್ರೆ ಏನಾದ್ರು ಒಂದು ಬಲವಾದ ಕಾರಣ ಇರಲೇಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಫ್ರಂಟ್ ಎಂಡ್ ಅಲ್ಲಿ ನಮಗೆ ಗೊತ್ತಾಗಿದೆ ಏನು ಅಂತಂದ್ರೆ ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ಜೊತೆಗೆ ಎಮೋಷನ್ ಇದೆ, ಒಂಥರ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಒಂಥರ ಕಾಣಿಸಿರುವಂಥದ್ದು. ಬಟ್ ಬ್ಯಾಕ್ ಎಂಡ್ ಪ್ರೋಸೆಸ್ನೇ ಬ್ಯಾಕ್ ಎಂಡೇ ಬೇರೆ ಇದೆ, ಫ್ರಂಟ್ ಎಂಡೇ ಬೇರೆ ಥರ ನಮಗೆ ಗೊತ್ತಾಗಿದೆ. ಇದು ಇದೆ, ಬ್ಯಾಕ್ ಎಂಡು ಇದೆ, ಎರಡೂ ಇದೆ ಅಂತ ಹೇಳಬೇಕು. ಹಾರ್ದಿಕ್ ಪಾಂಡ್ಯಗೆ ಮುಂಬೈ ಇಂಡಿಯನ್ಸ್ ಅಂದ್ರೆ ಏನು ಇಲ್ಲ ಅಂತಲೂ ಹೇಳ್ತಿಲ್ಲ, ಫ್ರಂಟ್ ಎಂಡು ಇದೆ, ಬಟ್ ಬ್ಯಾಕ್ ಎಂಡಲ್ಲಿ ದುಡ್ಡಂತೂ ಖಂಡಿತ ಇದೆ. ಅದಕ್ಕೋಸ್ಕರನೇ ಆ ಟೀಮ್ ಬಿಟ್ಟು ಈ ಟೀಮ್ಗೆ ಹಾರ್ದಿಕ್ ಪಾಂಡ್ಯ ಅವರು ಹೋಗಿರೋದು ಇದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಏನು ಹೈಡ್ ಮಾಡ್ಕೊಳ್ಳುವಂಥದ್ದೆಲ್ಲ ಏನೂ ಇಲ್ಲ. ಇದು IPL ಟ್ರೇಡ್ ಆದಂಥ ಟೈಮಲ್ಲಿ, ಅಂದರೆ ಇವರ ಟ್ರೇಡ್ ಆದಂಥ ಟೈಮಲ್ಲಿ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ನ ಗುಜರಾತ್ ಟೈಟನ್ಸ್ಗೂ ಕೊಟ್ಟಿದ್ದಾರೆ. ಅಂದರೆ ಈ 15 ಕೋಟಿ ಟ್ರೇಡ್ ಅಮೌಂಟ್ ಜೊತೆಗೆ ಇನ್ನು ಅಡಿಷನಲ್ ಅಮೌಂಟ್ನ ಗುಜರಾತ್ ಟೈಟನ್ಸ್ಗೆ ಮುಂಬೈ ಇಂಡಿಯನ್ಸ್ ಅವ್ರು ಕೊಟ್ಟಿದ್ದಾರೆ. ಮುಂಬೈ ಇಂಡಿಯನ್ಸ್ ಅಂದರೆ ಅಂಬಾನಿ ಅವ್ರು ಕೊಟ್ಟಿದ್ದಾರೆ. ಜೊತೆಗೆ ಪಾಂಡ್ಯಗೂ ಕೂಡ ಅಂಬಾನಿ ಅವರು ಎಕ್ಸ್ಟ್ರಾ ಅಮೌಂಟ್ನ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ನ ಕೊಟ್ಟಿದ್ದಾರೆ ಅಂತ ಅವಾಗಲೇ ಬಂದಿತ್ತು ಟ್ರೇಡ್ ಆದಂಥ ಟೈಮಲ್ಲಿ. ಸೊ ಅವಾಗಲೇ ಎವಿಡೆಂಟ್ ಆಗಿದ್ದು ಕಾಣಿಸ್ತು. ದುಡ್ಡಿಗೋಸ್ಕರನೇ ಮೇಯ್ನ್ ಆಗಿ ಆಗಿರುವಂಥ ಟ್ರೇಡು. ನೀನು 15 ಕೋಟಿ ಕೊಡ್ತೀನಿ ಬಾಗರು ಅಂದರೆ 15 ಕೋಟಿ ಗುಜರಾತ್ ಟೈಟನ್ಸಲ್ಲಿ ಕೊಡ್ತಾರೆ. ಏನಕ್ಕೆ ಬರಬೇಕಲ್ಲಿ ಹಾರ್ದಿಕ್ ಪಾಂಡ್ಯ ಅಲ್ವಾ? ಸೊ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ನ ಕೊಡ್ತಾ ಇರೋದಕ್ಕೇನೆ ಇಲ್ಲಿ ಬಂದಿರೋದು. ಗುಜರಾತ್ ಟೈಟನ್ಸ್ ಕೂಡ ಏನಕ್ಕೆ ಕಂಪ್ಲೇಂಟ್ನ ರೈಸ್ ಮಾಡಿಲ್ಲ, BCCIಗೆ ಏನಕ್ಕೆ ಹಾಕಂಗೆ ಕೊಟ್ಟಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅವರು ಹೆಂಗೆ ಹಾಕಂಗೆ ಕೊಟ್ಟಿದ್ರು, ರವೀಂದ್ರ ಜಡೇಜಾ ಅವ್ರನ್ನ ಬ್ಯಾನ್ ಮಾಡಿಸಿದ್ರು, ಆ ಥರ ಇವರು ಮಾಡಿಸ್ಬೋದಾಗಿತ್ತು ಅಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ನಮಗೆ ಇಲ್ಲಿವರೆಗೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಬಟ್ ಇವಾಗ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಏನಕ್ಕೆ ಗುಜರಾತ್ ಟೈಟನ್ಸ್ ಅವರು ಸುಮ್ಮನೆ ಆದ್ರು ಅಂತ. ಗುಜರಾತ್ ಟೈಟನ್ಸ್ಗೆ 100 ಕೋಟಿನ ಕೊಟ್ಟಿದ್ದಾರಂತೆ. ಆಸ್ ಪರ್ ದ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ಸ್ 100 ಕೋಟಿನ, ಇದು ಒಂಥರ ಇದು ಲೀಗಲ್ ಆಗೆಲ್ಲ ಹೇಳೋ ಹಾಗೆಲ್ಲ ಈಚೆ ಕಡೆ BCCI ಫ್ರಾಂಚೈಸ್ಗಳನ್ನ ಬ್ಯಾನ್ ಮಾಡ್ಬಿಡ್ಬೇಕು. ಬಟ್ ಇಂಡಿಯನ್ ಎಕ್ಸ್‌ಪ್ರೆಸ್ ರಿಪೋರ್ಟ್ ಮಾಡಿರೋ ಪ್ರಕಾರ 100 ಕೋಟಿನ ಈಚೆ ಕಡೆಯಿಂದ ಕೊಟ್ಟಿದ್ದಂತೆ ಅನ್ಡಿಸ್ಕ್ಲೋಸ್ಡ್ ಅಮೌಂಟು. ಬಟ್ ಅವ್ರು ಇದಕ್ಕೆ ಅಂತಲೇ ಕೊಟ್ಟಿರ್ತಿಲ್ಲ, ಬೇರೆ ಥರನೇ ಕೊಟ್ಟಿರ್ತಾರೆ, ಬೇರೆ ಥರನೇ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಅಷ್ಟೇ. ಅವ್ರು IPL ಆ್ಯಂಗಲಿಗೆ ತೊಗೊಂಡೇ ಬಂದಿರೋದಿಲ್ಲ. ಯಾಕಂದರೆ ಇದು ಗೊತ್ತು, ಸೀನ್ಗೆ ಏನಾರು ಆಗೋಗ್ಬಿಡ್ತಾರೆ, ಫ್ರಾಂಚೈಸ್ನ ಬ್ಯಾನ್ಗಿನ್ ಮಾಡ್ಬಿಡ್ತಾರೆ ಅಂತ. ಬಟ್ ಅನ್ಡಿಸ್ಕ್ಲೋಸ್ಡ್ ಅಮೌಂಟ್ನ ಅವ್ರು ಬೇರೆ ಥರನೇ ಕೊಟ್ಟಿರ್ತಾರೆ, ಬೇರೆ ಥರ ಡೀಲ್ಗಳನ್ನ ಮಾಡ್ಕೊಂಡಿರ್ತಾರೆ ಅವರು. IPL ರಿಲೇಟೆಡ್ ಯಾವುದೇ ಡೀಲ್ನ ಮಾಡ್ಕೊಂಡಿರೋದಿಲ್ಲ. ಸೊ ಓಕೆ, ಈ 100 ಕೋಟಿನ ಕೊಟ್ಟಿರೋದನ್ನ ಗುಜರಾತ್ ಟೈಟನ್ಸ್ ಅವರು ಸುಮ್ಮನೆ ಆಗಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಇಲ್ಲ ಅಂದರೆ ಗುಜರಾತ್ ಟೈಟನ್ಸ್ ಏನಕ್ಕೆ ಸುಮ್ಮನೆ ಇರೋರು, ಫ್ರಾಂಚೈಸ್ ಡೈರೆಕ್ಟ್ ಆಗಿ ಪ್ಲೇಯರ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಪ್ಲೇಯರ್ ಹೋಗ್ತೀನಿ ಅಂತ ಅಲ್ಲಿ ಗುಜರಾತ್ ಟೈಟನ್ಸ್ಗೆ ಹೇಳಿ, ಗುಜರಾತ್ ಟೈಟನ್ಸ್ ಅದನ್ನ ಬಿಟ್ಕೊಂಡು ಕೊಡೋದು ಎಂತ ದಡ್ಡತನ, ಎಂತ ಮುಟ್ಟಾಳ್ತನ ಇರುತ್ತೆ ಅಂತಂದ್ರೆ, ಇವ್ರಿಗೆ ಏನು ಲಾಭ ಇಲ್ಲಂಗೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಗುಜರಾತ್ ಟೈಟನ್ಸ್ಗೆ ನಮಗೂ ಒಂದು ಯೋಚನೆ ಅಂತ ಬಂದಿತ್ತು. ಬಟ್ ಅವ್ರಿಗೆ ಲಾಭ 100% ಇದೆ. 100 ಕೋಟಿ ಇವ್ರು ಕೊಟ್ಟಿರೋದ್ರಿಂದನೇ ಏನ್ಗುರು ಒಬ್ಬ ಪ್ಲೇಯರ್ಗೆ ಈ ಪಾರ್ಟಿ ಖರ್ಚು ಮಾಡುವಂತ ಅಗತ್ಯತೆ ಏನಾದರೂ ಇದೆಯಾ? ಇಲ್ಲೊಂದು 100 ಕೋಟಿ ಅಂತೆ, ಅಲ್ಲೊಂದು 15 ಕೋಟಿ ಅಂತೆ, ಆಮೇಲೆ ಇಲ್ಲಿ ಅಡಿಷನಲ್ ಅಮೌಂಟ್ ಪಾಂಡ್ಯಗಂತೆ. ಸೊ ಟೋಟಲ್ ಆಗಿ ಅಡಿಷನಲ್ ಅಮೌಂಟ್ ಪಾಂಡ್ಯಗೆ ಅದು ಎಷ್ಟು ಕೊಟ್ಟಿದ್ರೆ ಅಂತ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವ್ರಿಗೆ ಫ್ರಾಂಚೈಸ್ಗೆ ಅದು ಎಷ್ಟು ಕೊಟ್ಟಿದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ ಗುಜರಾತ್ ಟೈಟನ್ಸ್ಗೆ. ಸೊ ಒಂದು ಹಬ್ಬ 130 ಕೋಟಿ ಖರ್ಚು, ಒಬ್ಬ ಪ್ಲೇಯರ್ಗೆ 130 ಕೋಟಿ ಖರ್ಚು ಮಾಡೋ ಅಷ್ಟು ದಡ್ರ ಮುಂಬೈ ಇಂಡಿಯನ್ಸು ಅಂತ ಒಂದು ಕ್ವಶನ್ ಅಂತೂ ನಿಮಗೆ ಖಂಡಿತ ಬಂದೇ ಬರುತ್ತೆ. ಇವಾಗ ಕ್ಯಾಪ್ಟನ್ ಆಗಿರೋದು ರೋಹಿತ್ ಶರ್ಮಾ, ಇವರಲ್ಲಿ ಕ್ಯಾಪ್ಟನ್ನ ಚೇಂಜ್ ಮಾಡ್ಬಿಟ್ಟು 130 ಕೋಟಿ ಖರ್ಚು ಮಾಡ್ಬಿಟ್ಟು ಈ ಥರ ಎತ್ತಾಕೊಂಡು ಬಂದ್ಬಿಟ್ಟು ಈ ಥರ ಎಲ್ಲ ಮಾಡುವಂಥ ಅವಶ್ಯಕತೆ ಏನಾದರೂ ಏನು ಗುರು ಅಂತ ಕೇಳ್ಬೋದು. ಅದೇನೋ ಗೊತ್ತಿಲ್ಲ, ಮುಂಬೈ ಇಂಡಿಯನ್ಸ್ಗೆ ಬಿಟ್ಟಿದ್ದು. ಮುಂಬೈ ಇಂಡಿಯನ್ಸ್ ಮಾಡಿದೆ, ಅವರು ಮಾಡಿಸ್ಕೊಂಡಿದ್ದಾರೆ ಅಷ್ಟೇ ಗುಜರಾತ್ ಟೈಟನ್ಸ್. ಅವ್ರಿಗೂ ಖುಷಿ ಇದೆ. 100 ಕೋಟಿ ನಮಗೆ ಬರುತ್ತೆ ಅಂತಂದ್ರೆ ಯಾರು ತಾನೇ ಒಪ್ಪಲಾಗರೋ, ಒಪ್ಕೊಂತಾರೆ. ಅವ್ರು IPL ಫ್ರಾಂಚೈಸಿ ಇರೋದೇ ದುಡ್ಡು ಮಾಡೋದಕ್ಕೆ. ಅದಕ್ಕೋಸ್ಕರ ಅವ್ರು ಎತ್ತಾಕೊಂಡು ಕಳಿಸಿದ್ರು ವಾಕಪ್ ಶಿಸ್ತಾಗೆ, ನೀನು ಒಬ್ಬನೇ ನಾ ಕ್ಯಾಪ್ಟನ್ ಬದನೇಕಾಯಿ, ನಾವು ಕ್ಯಾಪ್ಟನ್ಗಳನ್ನ ಸೃಷ್ಟಿ ಮಾಡ್ತೀವಿ, ನಾವೇ ಕ್ಯಾಪ್ಟನ್ ಮಾಡಿದ್ದು, ನಮಗೆ ಆಫ್ ಇಡ್ತೀಯ ನೀನು, ಹೋಗೋ ಬೇಡ ನೀನು, ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಮಗೆ ದುಡ್ಡು ಬರ್ತೈತೆ ಸಾಕು, ನಾವು ಅದರಲ್ಲಿ ಹೊಸದಾಗಿ ಕ್ಯಾಪ್ಟನ್ ಇನ್ನೊಬ್ರನ್ನ ಬಿಲ್ಡ್ ಮಾಡ್ಕೊಂತೀವಿ ನಾವು. ಗುಜರಾತ್ ಟೈಟನ್ಸ್ ನಮ್ಮದು, ನಿನ್ನಿಂದ ನನಗೆ ಗೆದ್ದಿದ್ದೀನಿ ಅಂತ ಕಂಡಿದ್ದೀರಾ, ನಾವು ಟೀಮ್ ಮಾಡಿರೋದ್ರಿಂದ ಗೆದ್ದಿರೋದು ಅಂತ ಅನ್ಕೊಂಡು ಅವರು ಕಾನ್ಫಿಡೆನ್ಸಿಂದ ಬಿಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ನಮಗೆ ದುಡ್ಡೇ ಬೇಕು ಹೋಗೋಗುರು ಅಂತ, ನಿನಗೂ ದುಡ್ಡೇ ಬೇಕು ನಮಗೂ ದುಡ್ಡೇ ಬೇಕು ಹೋಗೋಗುರು ಅಂತ ಬಿಟ್ಟಿದ್ದಾರೆ. ಇವನ್ನೆಲ್ಲ ನೋಡ್ತಂದ್ರೆ ಮಗ IPL ಅನ್ನೋ ದುಡ್ಡು ಅಂತ ನಮಗೆ ಮುಂಚೆನೇ ಗೊತ್ತು. ಬಟ್ ಆದರೂ ಈ ಥರ ಓಪನ್ ಆಗಿ ಈಚೀಚೆ ಕಡೆಯಿಂದ ಎಲ್ಲ ಟ್ರೇಡು ಮತ್ತು ಈಚೀಚೆ ಕಡೆಯಿಂದೆಲ್ಲ ಡೀಲಲ್ಲಿ ನೋಡ್ತು ಅಂತಂದರೆ IPL ಗೋಯಿಂಗ್ ಫಾರ್ವರ್ಡ್ ಅದು ಏನಾಗುತ್ತೆ ಅಂದರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಅಂದರೆ ಟ್ರೇಡ್ ರಿಲೇಟೆಡ್ ಹೇಳ್ತಾ ಇರೋದು ಎಲ್ಲೆಲ್ಲಿ ಯಾವ ಮೂಲೆಯಿಂದ ಟ್ರೇಡ್ಗಳಾಗ್ತವೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸ್ತು ಪರ್ಸನಲಿ 200 ಕೋಟಿ ಟ್ರೇಡ್ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.